ಒಂದು ಟ್ವೀಟ್ ಬಿಜೆಪಿಯ ಸಂಸ್ಕಾರಕ್ಕೆ ಸಾಕ್ಷಿಯಾಯ್ತಾ? ಬಿಜೆಪಿಯಿಂದ ಸಿದ್ದರಾಮಯ್ಯಗೆ ಘನಘೋರ ಅಗೌರವ. ಮೃತ ಪುತ್ರ ರಾಕೇಶ್ ವಿಚಾರ ಕೆದಕಿ ಸಿದ್ದುಗೆ ಅಪಮಾನ. ಹೌದು, ಒಂದೇ ಒಂದು ಟ್ವೀಟ್ ಬಿಜೆಪಿಯ ಸಣ್ಣತನ ಮತ್ತು ಕೊಳಕುತನಕ್ಕೆ ಸಾಕ್ಷಿಯಾಗಿದ್ಯಾ? ಸಂಸ್ಕಾರ ಶಿಸ್ತಿಗೆ ಹೆಸರಾದ ಬಿಜೆಪಿ ಸಿದ್ದರಾಮಯ್ಯ ಅವರಿಗೆ ಘನಘೋರ ಅಪಮಾನ ಮಾಡಿದ್ಯಾ? ಸಿದ್ದರಾಮಯ್ಯ ಅವರ ಮೃತ ಪುತ್ರ ರಾಕೇಶ್ ವಿಚಾರ ಕೆದಕಿ ಕೊಳಕು ಭಾಷೆಯಲ್ಲಿ ಟ್ವೀಟ್ ಮಾಡಿದ್ದೇಕೆ ಬಿಜೆಪಿ? ಏನಿದು ಕೊಳಕು ಕಮಲ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸಿದ್ದು ಹೋಲಿಕೆಯನ್ನೇ ತಪ್ಪಾಗಿ ಅರ್ಥೈಸಿಕೊಂಡ ಬಿಜೆಪಿಗರು. ಮಹಾತ್ಮ ಗಾಂಧಿಯವರು ಬಹಳ ಒಳ್ಳೆಯವರು, ಆದರೆ ಅವರ ಮಗ ಕುಡುಕನಾದ. ಹಾಗೆಯೇ ಮಾಜಿ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿ ಅವರ ಗುಣಗಳು ಅವರ ಪುತ್ರ ಬಸವರಾಜ ಬೊಮ್ಮಾಯಿ ಅವರಿಗೆ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ತಂದೆಯ ಗುಣ ಕೆಲ ಮಕ್ಕಳಿಗೆ ಬರುವುದಿಲ್ಲ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಇಂಥದ್ದೊಂದು ಹೋಲಿಕೆಯನ್ನ ಸರಿಯಾಗಿ ಅರ್ಥೈಸಿಕೊಳ್ಳೋದಕ್ಕೂ ಬರದ ಬಿಜೆಪಿಗರು ಕೆಟ್ಟ ಭಾಷೆಯಲ್ಲಿ ಟ್ವೀಟ್ ಮಾಡುವ ಮೂಲಕ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯರಿಗೆ ಅಪಮಾನ ಮಾಡಿದ್ದಾರೆ. ರಾಕೇಶ್ರ ಕುಡಿಯುವ ಅಭ್ಯಾಸವು ಅಪ್ಪನ ಗುಣವೇ ಅಂತೂ ಬಿಜೆಪಿ. ಸಿದ್ದರಾಮಯ್ಯ ಅವರ ವಿರುದ್ಧ ಸರಣಿ ಟ್ವೀಟ್ಗಳ ಮೂಲಕ ಹರಿಹಾಯ್ದಿರುವ ಬಿಜೆಪಿ ನಿಮ್ಮ ಮಗ ಯತೀಂದ್ರ ಅವರಿಗೆ ನಿಮ್ಮ ಗುಣ ಎಷ್ಟು ಬಂದಿದೆ ಎಂದು ಪ್ರಶ್ನಿಸಿದೆ. ವಿದೇಶದಲ್ಲಿ ನಿಧನರಾಗಿದ್ದ ಸಿದ್ದರಾಮಯ್ಯ ಅವರ ಪುತ್ರ ರಾಕೇಶ್ ಅವರ ಬಗ್ಗೆಯೂ ಬಿಜೆಪಿ ಪ್ರಸ್ತಾಪಿಸಿದೆ. ಸಿದ್ದರಾಮಯ್ಯನವರೇ, ನಿಮ್ಮ ಹಿರಿಯ ಪುತ್ರ ರಾಕೇಶ್ ವಿಪರೀತ ಕುಡಿಯುವ ಅಭ್ಯಾಸ ಹೊಂದಿದ್ದರೆಂದು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಕುಡಿದ ಮತ್ತಿನಲ್ಲಿ ಹಿರಿಯರ ಮೇಲೂ ದೌರ್ಜನ್ಯ ಎಸಗಿದ ಬಗ್ಗೆ ಸುದ್ದಿಯಾಗಿತ್ತು. ಇದೆಲ್ಲ ಅಪ್ಪನ ಗುಣ ಎಂದು ಸಾಮಾನ್ಯೀಕರಿಸಲು ಸಾಧ್ಯವೇ ಅನ್ನೋ ಮೂಲಕ ರಾಕೇಶ್ ಸಿದ್ದರಾಮಯ್ಯರ ವಿಚಾರವನ್ನ ಬಿಜೆಪಿ ಕೆದಕಿದೆ. ಇದೇ ಕೊಳಕು ಭಾಷೆಯ ಬಿಜೆಪಿ ಟ್ವೀಟ್ ಬಗ್ಗೆ ಇದೀಗ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತಿದೆ. ಕಮಲದ ಕೊಳಕು ಟ್ವೀಟ್ಗೆ ದಿನೇಶ್, ಪ್ರಿಯಾಂಕ್ ತಿರುಗೇಟು. ಸಿದ್ದರಾಮಯ್ಯರಿಗೆ ಸಂಸ್ಕಾರದ ಪಾಠ ಹೇಳುವ ಬಿಜೆಪಿ ಸಮಾಜ ಒಡೆಯುವ, ಜನರ ಮಧ್ಯೆ ದ್ವೇಷ ಬಿತ್ತುವ, ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಹಾಗೂ ತಮ್ಮ ಕೊಲೆಗಡುಕ ಸಿದ್ಧಾಂತ ಒಪ್ಪದವರನ್ನ ಹೊಲಸು ಭಾಷೆಗಳಿಂದ ನಿಂದಿಸುವ ಕೀಳು ಮಟ್ಟದ ಸಂಸ್ಕಾರ ಗಳಿಸಿಕೊಂಡಿದ್ದು ಎಲ್ಲಿ? RSSನ ಕೇಶವ ಕೃಪಾದಲ್ಲೋ ಅಥವಾ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲೋ ಅನ್ನೋ ಮೂಲಕ ಮಾಜಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕಮಲದ ಕೊಳಕು ಟ್ವೀಟ್ಗೆ ಸರಿಯಾಗಿಯೇ ತಿರುಗೇಟು ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ಕೂಡ ಕಮಲದ ಕೊಳಕು ಟ್ವೀಟ್ ವಿರುದ್ಧ ಅಬ್ಬರಿಸಿದ್ದಾರೆ. ಬಿಜೆಪಿ ಇನ್ನೆಷ್ಟು ಕೆಳಮಟ್ಟಕ್ಕೆ ಇಳಿಯಲಿದೆ? ಪ್ರಿಯಾಂಕ್ ಪ್ರಶ್ನೆ. ಹಿಂದುತ್ವ ಮತ್ತು ಹಿಂದೂ ಧರ್ಮದ ನಡುವಿನ ವ್ಯತ್ಯಾಸ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ ಎಂದು ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ. 2 ವರ್ಷಗಳ ಆಡಳಿತದ ನಂತರವೂ ಬಿಜೆಪಿಗೆ ಹೇಳಿಕೊಳ್ಳಲು ಏನೂ ಉಳಿದಿಲ್ಲ. ಸತ್ತವರ ಕುರಿತು ಪೀತ ಪತ್ರಿಕೋದ್ಯಮವು ಪ್ರಕಟಿಸುವ ಅತಿರಂಜಕ ಸುದ್ದಿಗಳನ್ನು ಬಿಜೆಪಿ ಆಶ್ರಯಿಸಿದೆ. ಬಿಜೆಪಿ ಇನ್ನೆಷ್ಟು ಕೆಳಮಟ್ಟಕ್ಕೆ ಇಳಿಯಲಿದೆ? ನಳಿನ್ ಕುಮಾರ್ ಕಟೀಲ್ ಅವರೇ, ನೀವಿದನ್ನ ಒಪ್ಪುವಿರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಬಿಜೆಪಿ ಈ ಮಾತುಗಳ ಮೂಲಕ ಹಿಂದೂ ಧರ್ಮ ಮತ್ತು ಹಿಂದುತ್ವ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿದೆ ಎಂದು ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನೀವೇ ಹೇಳಿ, ಸಣ್ಣದೊಂದು ಹೋಲಿಕೆಯನ್ನು ಅರ್ಥ ಮಾಡಿಕೊಳ್ಳದವರನ್ನ ಬಿಜೆಪಿ ಟ್ವಿಟರ್ ಖಾತೆ ನಿಭಾಯಿಸುವುದಕ್ಕೆ ಇಟ್ಟುಕೊಂಡಿರೋದಕ್ಕೆ ನೀವೇನಂತೀರಾ? ನಿಮ್ಮ ಅಹಿಂದ ರಾಮಯ್ಯನಿಗೆ ಬಿಜೆಪಿ ಮಾಡಿದ ಅಪಮಾನಕ್ಕೆ ನೀವೇನಂತೀರಾ? ಕಮಲದ ಕೊಳಕು ಟ್ವೀಟ್ ಹಾಗೂ ಕಮಲದ ಕೊಳಕು ಮನಸ್ಥಿತಿ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.